ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಹಾಲ್ ಮಾರೋರಿಗೆ ತೆರಿಗೆ ಇಲಾಖೆ ಬಗ್ಗೆ ಯಾಕಿಷ್ಟು ಭಯ ಇರಬೇಕು? ಬಹಳ ಪ್ರಾಮಾಣಿಕವಾಗಿ ಶುದ್ಧವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾಕೆ ಇದ್ರ ಬಗ್ಗೆ ಆತಂಕ? ಅವರು ನಿರಾತಂಕವಾಗಿ ಅವರು ಚುನಾವಣೆ ಮಾಡಬೇಕು ಹೊರತು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ಯಾರು ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿದ್ರೆ ಕಳ್ಳರು ಯಾರು ಇರ್ತಾರೆ, ದೇಶದ್ರೋಹಿಗಳು ಯಾರು ಇರ್ತಾರೆ, ಅವ್ರು ತಲೆ ಕೆಡ್ಸ್ಕೋಬೇಕು. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕುಟುಂಬಕ್ಕೆ ಕಿರುಕುಳ ಕೊಡ್ಲಿಕ್ಕೆ ಬಿಜೆಪಿಯವರು ಹುನ್ನಾರ ನಡೆಸಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಸರ್ ರೇವಣ್ಣ ಅವರು. ನೋಡಿ, 543 ಕ್ಷೇತ್ರ ಇದೆ. ಇವ್ರು ನಿಂತಿರೋದು 3 ಕ್ಷೇತ್ರ. ಯಾವ್ದು ಹೇಳಿ? HMT ಹಳೆ ವಾಚು, ಹಾಸನ, ಮಂಡ್ಯ, ತುಮಕೂರು. ನಮಗೆ ದೇಶದ ಬಗ್ಗೆ ಯೋಚನೆ ಮಾಡೋಂಥ ಪಕ್ಷಕ್ಕೆ ಇವ್ರ ಬಗ್ಗೆ ಜಪ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೋಬೇಡಿ. ಅವ್ರಿಗೇನು ಅಂತ ಹೇಳಿದ್ರೆ ಅವರ ಪ್ರಪಂಚ ಕಪ್ಪೆಗೆ ಬಾವಿ ಮಾತ್ರ ಪ್ರಪಂಚ ಅನ್ನಂಗೆ ಇವ್ರದ್ದು ಮಾತ್ರ ಚಿಂತೆ ಇರುತ್ತೆ. ಮೋದಿ ಅವ್ರಿಗೆ ದೇಶದ ಬಗ್ಗೆ ಯೋಚನೆ ಇದೆ, ದೇಶದ ಅಭಿವೃದ್ಧಿ ಬಗ್ಗೆ ಗಮನ ಇದೆ. ಹಾಗಾಗಿ ಇವ್ರು ಪಾಪ ಮಾತಾಡ್ಕೊಳ್ಳಿ. ಆದ್ರೆ ನನ್ನ ಹೆಸರು ಯಾಕೆ ಮಧ್ಯದಲ್ಲಿ ತಂದ್ರು ಅನ್ನೋದೇ ನನಗೆ ಆಶ್ಚರ್ಯಕರ. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ನಾಯಕರು ರಾಮನ ಜಪ ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ, ದೇವೇಗೌಡರು ಜಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಇಷ್ಟು ದಿನ ಯಾವ ಜಪ ಮಾಡ್ತಿದ್ರೋ ಗೊತ್ತಿಲ್ಲ, 1 ವರ್ಷದಿಂದ ಪ್ರೀತಂ ಗೌಡನ್ ಜಪ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದನ್ನ ಅವರು ಸ್ವಲ್ಪ ಕಮ್ಮಿ ಮಾಡಬೇಕು. ಅವರು ಮತ್ತೆ ಅಭ್ಯರ್ಥಿ, ಅವರು ಅಭಿವೃದ್ಧಿ ಬಗ್ಗೆ ಮಾತ್ರ ಜಪ ಮಾಡಿದ್ರು ಒಳ್ಳೇದು. ಅವ್ರ ಬಗ್ಗೆ ಜಪ ಮಾಡಿದ್ರು ಒಂದು ಅರ್ಥ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಜಪ ಮಾಡಿದ್ರೆ ಅವ್ರು ಹಿರಿಯರಿದ್ದಾರೆ, ಒಂದು ಒಳ್ಳೆಯ ಸಂದೇಶ. ಆದರೆ ಪ್ರೀತಂ ಗೌಡ ಒಬ್ಬ ಸಾಮಾನ್ಯ ಶಾಸಕ, ಅದರಲ್ಲಿ ಬೇರೆ ಆಕಸ್ಮಿಕ ಶಾಸಕ ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆಲ್ಲ ಹಾಸನ ಜಿಲ್ಲೆನೇ ಬರ್ಕೊಟ್ಬಿಟ್ಟಿದ್ದೀವಿ. ಅದ್ರಲ್ಲಿ ನನ್ನ ಜಪ ಯಾಕೆ ಮಾಡ್ತಾರೆ? ಆರಾಮಾಗಿರಕ್ಕೆ ಹೇಳಿ, ಫ್ರೀಯಾಗಿ ರಿಲ್ಯಾಕ್ಸ್ ಮೂಡಲ್ಲಿ ಇರಕ್ಕೆ ಹೇಳಿ. ಯಾಕೆ ಟೆನ್ಷನ್ ತಗೊಳ್ತಾರೆ? ಮೋದಿ ಅವರು ಬರೋ ದಿನಾಂಕ ಏನಾದ್ರು ಗುರುತಿನೇ ಆಗಿದೆ ಸರ್? ಪ್ರತಿಯೊಬ್ಬ ಮತದಾರರು ಮೋದಿ ಆಗಿದ್ದಾರೆ. ಮೋದಿ ಅವರು ಬರೋದನ್ನ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಬಂದ್ರೆ ಸ್ವಾಗತ ಮಾಡ್ತೀವಿ. ಆದ್ರೆ ಪ್ರತಿಯೊಬ್ಬ ಯುವಕ ಹಾಸನ ಜಿಲ್ಲೆಯಲ್ಲಿ ಮೋದಿಯಾಗಿ ಮೋದಿ ಅವರ ಕೆಲಸವನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಇದು ಪ್ರೀತಂ ಗೌಡ್ರ ಮಾತು. ಏನು HD ರೇವಣ್ಣ ಅವರು ನನಗೆ ಈ ಎತ್ತರ ಮಟ್ಟಕ್ಕೆ ಬೆಳೆಸಿದ್ರು, ಅವರಿಗೆ ಧನ್ಯವಾದ. IT ಅವರಿಗೆ ನಾನು ಯಾವುದೇ ಲಿಸ್ಟನ್ನು ಕೊಟ್ಟಿಲ್ಲ, ಇದು ಸುಳ್ಳು ಅಂತ ಹೇಳಿ ನೇರವಾಗಿ ಪ್ರೀತಂ ಗೌಡರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಸಮೀರ್, ಪಬ್ಲಿಕ್ ಟಿವಿ, ಹಾಸನ್. ಎಸ್, ಲಿಸ್ಟ್ ಅನ್ನ ಕಳಿಸಿದ್ದೆ ಪ್ರೀತಂ ಗೌಡ ಮತ್ತು CT ರವಿ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು. ಇದೀಗ ಸ್ವತಃ ಪ್ರೀತಂ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ಯಾಕೆ ಇಲ್ಲಿ ತಳುಕು ಹಾಕೊಂತು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಒಳ್ಳೆಯ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ರೇವಣ್ಣನವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರೀತಂ ಗೌಡ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ರಿಯಾಕ್ಟ್ ಮಾಡಿದ್ರು. ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದ್ರು.